ಒಂದು ಸೀಟಿಗಾಗಿ ಗುದ್ದಾಟ ಮಾಡ್ತಾ ಇದ್ದಾರೆ ಬಿಟ್ಟರೆ ಅಭಿವೃದ್ಧಿ ಕಡೆ ಒತ್ತೆ ಕೊಡ್ತಾ ಇಲ್ಲ. ಬರೀ ದೆಹಲಿಗೆ ಹೋಗೋದು ಹೊಳೆ ಬರೋದು. ಈ ಒಂಥರ ಇವರು ಹೋದ್ರೆ ಹಿಂದಿನಿಂದ ಪರಮೇಶ್ವರ್ ಹೋದ್ರೆ ಇನ್ನೊಬ್ರು ಹಿಂದಿನಿಂದ ಹೋಗ್ತಾರೆ. ಬರೀ ದೆಹಲಿಗೆ ಅಡ್ಡಾಟ ನಡೆಸಿದ್ದಾರೆ. ನಾನು ಕಾಂಗ್ರೆಸ್ಸಿನ ಆಂತರಿಕ ವಿಚಾರದಲ್ಲಿ ಯಾವುದೇ ಥರ ಅಭಿಪ್ರಾಯವನ್ನು ಹೇಳಲು ಸಿದ್ಧನಿಲ್ಲ. ಆದರೆ ಜನ ಇವರಿಗೆ ಆಡಳಿತ ಮಾಡು ಅಂಥೇಳಿ ಜವಾಬ್ದಾರಿ ಸ್ಥಾನದಲ್ಲಿ ಕೊಟ್ಟಾಗಲೂ ಕೂಡ ಇವತ್ತು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಸಮಯವೂ ಇಲ್ಲ ಇವರಿಗೆ ಮತ್ತು ಮನಸ್ಸು ಕೂಡ ಇಲ್ಲ. ಯಾಕಂದರೆ ಹಣಕಾಸಿನ ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ದುಸ್ಥಿತಿಗೆ ಬಂದಿದೆ. ಈಗ ಕಳೆದ ಬಾರಿ ಬಜೆಟ್ಟು ಈಗ ಇನ್ನೊಂದು ತಿಂಗಳು ಉಳಿತು. ಕೇವಲ 50% 60% ಮಾತ್ರ ಉಪಯೋಗ ಆಗಿದೆ. ಅದು ವಿಶೇಷವಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗ ಮತ್ತು SC/ST ನಾಯಕರ ಜೊತೆ ಚರ್ಚೆ ಮಾಡಿದರು. ಆದರೆ ಈ ವರ್ಷದ SCP TSP ನಿಗಮಗಳಿಗೆ, ಹಿಂದುಳಿದ ವರ್ಗದ ನಿಗಮಗಳಿಗೆ ಹಣ, ಇಲಾಖೆಯಲ್ಲಿ ಹಣ, ಹಾಸ್ಟೆಲ್ಗಳಿಗೆ ಹಣ, ಇದರ ಬಗ್ಗೆ ಎಷ್ಟು ಖರ್ಚಾಯಿತು ಎಷ್ಟು ಖರ್ಚಾಗಿಲ್ಲ ಅನ್ನುವಂಥ ವಿಚಾರ ಅಲ್ಲಿ ಪ್ರಸ್ತಾಪನೆ ಆಗಲಿಲ್ಲ. ದೊಡ್ಡ ದೊಡ್ಡ ಘೋಷಣೆಗಳನ್ನು ಬಜೆಟಲ್ಲಿ ಮಾಡಿ ಅದು ಅರ್ಧದಷ್ಟು ಕೂಡ ಖರ್ಚು ಮಾಡದೇ ಇದ್ದರೆ ಅದರ ಪ್ರಯೋಜನ ಏನು? ಹಿಂದುಳಿದ ವರ್ಗದ ನಾಯಕರು ಯಾರು ಮುಖ್ಯಮಂತ್ರಿ ಭೇಟಿಯಾಗಿದ್ದರು ಅವ್ರು ಕೇಳಬೇಕಾಗಿತ್ತು, ಯಾಕೆ ಹಣ ಇಟ್ಟಿಲ್ಲ, ಯಾಕೆ ಇಟ್ಟು ಹಣ ಬಿಡುಗಡೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಕೇಳಬೇಕಾಗಿತ್ತು. ಅದನ್ನು ವಿರೋಧ ಪಕ್ಷವಾಗಿ ನಮ್ಮ BJP ಮಾಡ್ತದೆ. ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಈ ಬಜೆಟ್ ಮಾಡೋಕ್ಕಿಂತ ಮುಂಚೆ ರಾಜ್ಯದ ಹಣಕಾಸಿನ ಸ್ಥಿತಿಗತಿ, ಕಳೆದ ವರ್ಷದ ಬಜೆಟ್ನಲ್ಲಿ ಇಟ್ಟಂಥ ಹಣ, ಖರ್ಚಾಗಿರೋ ಹಣ ಬಗ್ಗೆ ಸಂಪೂರ್ಣವಾದ ಮಾಹಿತಿ ವೈಟ್ ಪೇಪರ್ ಕೊಡಬೇಕು ಅವರು. ಅಕಸ್ಮಾತ್ ಅವ್ರು ಕೊಡದೇ ಇದ್ದರೆ BJP ಕೌಂಟರಾಗಿ ಏನೆಲ್ಲ ಮಾಡಿದ್ದಾರೆ, ಎಷ್ಟು ಖರ್ಚು ಮಾಡಿದೆ, ಎಲ್ಲಿ ವಿಫಲವಾಗಿದೆ ಅನ್ನೋದನ್ನು ಒಂದು ಬ್ಲ್ಯಾಕ್ ಪೇಪರ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅಂಥೇಳಿ ನಾನು ರಾಜ್ಯ ಘಟಕಕ್ಕೆ ಸೂಚನೆಯನ್ನು ಕೊಡ್ತೇನೆ. ನೀವು ಯೂನಿವರ್ಸಿಟಿಯನ್ನು ಘೋಷಣೆ ಮಾಡಿದ್ದೀರಿ ಈಗ